ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಸ್ಲಂ ಮಹಿಳೆಯರ ಆರೋಗ್ಯ ಖಾತ್ರಿಗೆ ಸರ್ಕಾರಗಳು ವಿಶೇಷ ಆದ್ಯತೆ ನೀಡಬೇಕು. ಗೌರಮ್ಮ. ಸಾವಿತ್ರಿಬಾ ಫುಲೆ ಮಹಿಳಾ ಸಂಘಟನೆ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಪರಿಣಾಮಗಳನ್ನು ಕುರಿತು ಬೆಂಗಳೂರಿನ SCM ಹೌಸ್ನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ಶ್ರೀಮತಿ ಗೌರಮ್ಮ, ನಗರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಲ್ಲಿ ಮೊದಲು ಪರಿಣಾಮ ಎದುರಿಸುವವರು ಕೊಳಚೆ ಪ್ರದೇಶದಲ್ಲಿರುವ ಮಹಿಳೆಯರಾಗಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇಂದು ಹವಾಮಾನ ಬದಲಾವಣೆಯಿಂದಾಗಿ ತಾಪಮಾನ ಮತ್ತು ಬಿಸಿ ಗಾಳಿ ಏರಿಕೆಯಾಗುತ್ತಿದ್ದು, ಇದರಿಂದ ಸ್ಲಂ ಮಹಿಳೆಯರು, ಮಕ್ಕಳು ಮತ್ತು ಯುವಜನರ ಮೇಲೆ ಆರೋಗ್ಯ ಪರಿಣಾಮಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು. ಅತಿಥಿಗಳಾಗಿ ಭಾಗವಹಿಸಿದ್ದ ಮಾತನಾಡಿದ ಪರಿಸರ ತಜ್ಞೆ ಭಾರ್ಗವಿ, ಉತ್ತರ ರಾಷ್ಟ್ರಗಳು ಕಳೆದ 1 ಶತಮಾನದಿಂದ ಇಂಗಾಲ ಆಮ್ಲವನ್ನು ಯಥೇಚ್ಛವಾಗಿ ಉತ್ಪಾದನೆ ಮಾಡುತ್ತಿರುವುದರಿಂದ ಭೂಮಿ ಮತ್ತು ಸೂರ್ಯನ ಮಧ್ಯವಿರುವ ಓಝೋನ್ ಪದರಕ್ಕೆ ಸಣ್ಣ ಪ್ರಮಾಣದ ತೊಂದರೆಯಾಗಿದ್ದು, ಫ್ರಾನ್ಸ್ ಘೋಷಣೆಯಂತೆ 1.50 ಡಿಗ್ರಿ ಉಷ್ಣಾಂಶ ಕಡಿಮೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆಯನ್ನು ಸಾವಿತ್ರಿಬಾ ಫುಲೆ ಮಹಿಳಾ ಸಂಘಟನೆಯ ಚಂದ್ರಮ್ಮ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಸ್ಲಂ ಜನಾಂದೋಲನ ಕರ್ನಾಟಕ ಸಂಚಾಲಕರಾದ ಎನ್ ನರಸಿಂಹಮೂರ್ತಿ ಮಾತನಾಡಿದರು. ವೇದಿಕೆಯಲ್ಲಿ ಮಂಜುಬಾಯಿ, ಶೋಭಾ ಕಮ್ತಾರ್, ಅನುಪಮಾ, ರೇಣುಕಾ ಸರಡಗಿ, ವೆಂಕಮ್ಮ, ರೇಣುಕಾ ಯಲ್ಲಮ್ಮ, ಜನಾರ್ದನ್ ಹಂಚಿಬೆಳ್ಳಿ ಉಪಸ್ಥಿತರಿದ್ದರು. ಅರುಣ್ ಸ್ವಾಗತಿಸಿ ಹಿತಾ ವಂದಿಸಿದರು. ತುಮಕೂರು ಮತ್ತು ಬೆಂಗಳೂರು ಸ್ಲಂ ಕಲಾ ತಂಡಗಳು ಕ್ರಾಂತಿ ಗೀತೆಗಳನ್ನ ಆಡಿದರು. ವರದಿ ಆನ್ಲೈನ್ ಟಿವಿ. ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಗೌರಮ್ಮನವರು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪ್ರಾರಂಭಿಕ ಹಂತದಿಂದಲೂ ಸಹ ನಮ್ಮ ಜೊತೆಲಿರ್ತಕ್ಕಂಥ ಜನವಾದಿ ಮಹಿಳಾ ಸಂಘಟನೆಯ ಮತ್ತೆ ಕಾರ್ಮಿಕ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮನವರು ಇವತ್ತು ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತೆ ಅವರು ಅತಿಥಿಗಳಾಗಿ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ ತಂದಿರ್ತಕ್ಕಂಥದ್ದಿದೆ. ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ಈ ಹವಾಮಾನ ಬದಲಾವಣೆಯಿಂದ ಸ್ಲಂನ ಮಹಿಳೆಯರ ಮೇಲೆ ಮತ್ತೆ ಯುವಜನರ ಮೇಲೆ ಆರೋಗ್ಯದ ಪರಿಣಾಮಗಳೇನು ಆಗ್ತಾ ಇರತಕ್ಕಂಥ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಪರಿಸರ ಸಾಮಾಜಿಕ ಕಾರ್ಯಕರ್ತರು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಹವಾಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಭಾರ್ಗವಿ ಅವರಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಬಹುತ್ವ ಕರ್ನಾಟಕದ ಹೆಜ್ಜೆಯಲ್ಲಿದ್ದ ಸಂವಿಧಾನದ ಜಾಗೃತಿಯನ್ನ ಇಡೀ ರಾಜ್ಯದಲ್ಲಿ ಸರ್ಕಾರ ಕೈಗೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನ ಅಥವಾ ಅವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಪರ್ಯಾಯ ಕಾನೂನು ವೇದಿಕೆಯ ಪೂರ್ಣ ಅವರಿದ್ದಾರೆ. ಹಾಗೆ ನಮ್ಮ ಸಾವಿತ್ರಿಬಾ ಫುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾಗಿರ್ತಕ್ಕಂಥ ಚಂದ್ರಮ್ಮನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ತಮಗೆ ಗೊತ್ತಿದೆ, ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ. ನಮ್ಮ ಸಾವಿತ್ರಿಬಾ ಫುಲೆ ಮಹಿಳಾ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ದುಡಿತಕ್ಕಂಥ ಮಹಿಳೆಯರ ದಿನವನ್ನಾಗಿ ಆಚರಣೆ ಮಾಡೋದ್ರ ಮುಖಾಂತರವಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ದುಡಿತಕ್ಕಂಥ ಮಹಿಳೆಯರ ಒಂದು ಹಿಂಸೆ ಮುಕ್ತ ಸಮಾಜ ಮಹಿಳಾ ಸಂಘಟನೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಗೆಳತಿ ಚಂದ್ರಮ್ಮ ಅವರು, ವೇದಿಕೆಯಲ್ಲಿ ಇರುವಂತಹ ಭಾರ್ಗವಿ ಮೇಡಮ್ ಅವರೇ, ಪ್ರೋಗ್ರಾಮ್ ಒಟ್ಟಿಲಿರುವಂತೆಲ್ಲ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮರು, ಈಗಾಗಲೇ ಮಾತಾಡುವ ಪ್ರಾಸ್ತಾವಿಕ ಮಾತುಗಳಾಡುವ ನರಸಿಂಹಮೂರ್ತಿ ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತನ್ನುವಾಗ ಏನಂತ ಇವತ್ತಿನ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮತ್ತು 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸ್ಲಂ ಜನಾಂದೋಲನ ಕರ್ನಾಟಕಕ್ಕೆ ಮತ್ತೊಮ್ಮೆ 2ನೇ ಬಾರಿಗೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಸ್ಲಂ ಜನಾಂದೋಲನ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ನನಗೆ ಈ ಕಲ್ಗಿದ್ದಕ್ಕೆ ಸಂಸ್ಥೆಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾರ್ಗವಿ ಮೇಡಮ್, ಗೌರವ ಮೇಡಮ್, ಚಂದ್ರಮ್ಮ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಇದು ಸಮಾವೇಶ ಅಂತ ಸರ್ ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಸಮಾವೇಶ ಅಂದಾದ್ಮೇಲೆ ನಾನು ಒಳ್ಳೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಫಸ್ಟು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹವಾಮಾನ ಬದಲಾವಣೆ ಅಂದರೆ ನಿಮ್ಮ ಪ್ರಕಾರ ಏನು? ಇಡೀ ಸಮಾವೇಶ ಇರೋದೇ ಆ ವಿಷಯದ ಮೇಲೆ. ಸೊ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಮುಂದಿನ ವಿಚಾರಗಳನ್ನ ಮಾತಾಡಿದ್ರೆ